ವೈಜ್ಞಾನಿಕತೆ ಬೆಳೆಯಲಿ. ಪ್ರಶ್ನೆ ಮಾಡದೆ ನಂಬೇಡಿ, ಕಂಡದ್ದೆಲ್ಲ ನಿಜ ಅಲ್ಲ. ಬನ್ನಿ ಗ್ರಹಣ ಪ್ರತಿ ವರ್ಷ ನಡೆಯುತ್ತೆ, ಪ್ರತಿ ವರ್ಷ ಹೋಗುತ್ತೆ. ಮನಸ್ಸುಗಳನ್ನು ಒಂದುಗೂಡಿಸೋಣ. ಮನೆಯಲ್ಲಿರುವ ಆಹಾರವನ್ನು ಹೊರಗಡೆಗೆ ಹಾಕ್ತೀರಿ, ನೀರನ್ನ ಹೊರಗಡೆಗೆ ಹಾಕ್ತೀರಿ. ಹಾಗಾದ್ರೆ ಸಾಗರದಲ್ಲಿರುವ ನೀರನ್ನು ಹೊರಗಡೆಗೆ ಹಾಕಕ್ಕಾಗತ್ತಾ? ಮನೆಯಲ್ಲಿರುವ ದುಡ್ಡನ್ನ ಹೊರಗಡೆಗೆ ಹಾಕ್ಲಿಕ್ಕೆ ಸಾಧ್ಯ ಆಗತ್ತೆ? ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ. ಮೊನ್ನೆ ಈ ಜ್ಯೋತಿಷಿಗಳು ಅಂತ ಹೇಳ್ಕೊಂಡಿರೋರು ಫುಟ್ಪಾತಲ್ಲಿ ಗಣಿಶಾಸ್ತ್ರ ನೋಡ್ತಾ ಇದ್ರು. ಅವರು ನೂರಾರು ಜನ ಬರ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಅವ್ರು ಹೇಳಿದ ಲಕ್ಷ ರೂಪಾಯಿ, 100 ರೂಪಾಯಿ, ಸಾವಿರಾರು ರೂಪಾಯಿಗಳನ್ನ ವಸೂಲ್ ಮಾಡ್ತಾರೆ. ಅಂತಲ್ಲೇನು ಮಾಡಬೇಡಿ ಅಂತ ನಾವು ಹೇಳ್ತೀವಿ. ಇವಾಗ ಗ್ರಹಣ ನಡೀತಾ ಇದೆ, ಎಲ್ಲರೂ ಹೇಳ್ತಾರೆ ಗ್ರಹಣದ ಸಮಯದಲ್ಲಿ ಊಟ ಮಾಡಬಾರ್ದು, ತಿಂಡಿ ತಿನ್ನಬಾರ್ದು, ಕಷ್ಟ ಆಗ್ಬಿಡುತ್ತೆ ಅಂತ. ನೋಡಿ, ಟೌನ್ ಹಾಲ್ ಮುಂದೆ ನಿಂತ್ಕೊಂಡು ತಿಂತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಿ, ಹಣ್ಣು ತಿಂತಾ ಇದ್ದೀವಿ. ಪ್ರಕೃತಿ ತತ್ವವಾಗಿ ಬಂದಂಥ ಹಣ್ಣುಗಳನ್ನು ಕೂಡ ನಾವು ತಿಂತಾ ಇದ್ದೀವಿ. ಒಂದು ಸತ್ಯ ತಿಳ್ಕೊಳ್ಬೇಕು ನಾವು, ಗ್ರಹಣ ನಿರಂತರವಾಗಿ ನಡೀತಾ ಇದೆ. ಪ್ರತಿ ವರ್ಷವೂ ಒಂದಲ್ಲ ಒಂದು ರೀತಿಯ ಅವಘಡಗಳು ನಡೀತವೆ, ಒಳ್ಳೇದು ನಡೀತವೆ. ಆ ಪ್ರಕೃತಿ ತತ್ವವಾಗಿ ಹೊಂದಿಕೊಂಡು ಹೋಗೋದನ್ನ ಮನುಷ್ಯ ಮೊದಲು ಕಲಿಬೇಕಾಗುತ್ತೆ. ಇಡೀ ಪ್ರಕೃತಿಯಲ್ಲಿ ಜೀವರಾಶಿಗಳಿಗೆ ಇಲ್ಲದಲೇ ಇರ್ತಕ್ಕಂಥ ಭಯ ಮನುಷ್ಯನಿಗೆ ಏಕೆ? ಆ ಭಯ ಉಂಟು ಮಾಡಿರೋರಂತೂ ನಮ್ಮ ನಿಮ್ಮ ನಡುವೆ ಇರುವಂತ ಮಾನಸಿಕ ಭಯೋತ್ಪಾದಕರು. ಅವರಿಂದ ದೂರ ಇದ್ರೆ ಪ್ರಕೃತಿಯಲ್ಲಿ ಹೇಗೆ ನಡೀತಾ ಇದೆ ಅದು ನಡೀತಲೇ ಇರುತ್ತೆ. ಅದ್ರ ಪಾಡಿಗೆ ಅದು ಬಿಟ್ಟೋಣ. ಯುವ ಮನಸ್ಸುಗಳಿಗೆ ನಾನು ಹೇಳೋದು, ಗ್ರಹಣ ಅಂತ ಹೇಳಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ಪ್ರಶ್ನೆ ಮಾಡದೆ ನಂಬೇಡಿ, ಕಂಡದ್ದೆಲ್ಲ ನಿಜ ಅಲ್ಲ. ಬನ್ನಿ ಗ್ರಹಣ ಪ್ರತಿ ವರ್ಷ ನಡೆಯುತ್ತೆ, ಪ್ರತಿ ವರ್ಷ ಹೋಗುತ್ತೆ. ಮನಸ್ಸುಗಳನ್ನು ಒಂದುಗೂಡಿಸೋಣ, ಭಯಮುಕ್ತ ದೇಶವನ್ನಾಗಿ ಮಾಡೋಣ, ಮುಖ್ಯವಾಗಿ ಭಯಮುಕ್ತ ಮನಸ್ಸನ್ನಾಗಿ ಮಾಡೋಣ. ಅದೇ ನಮ್ಮ ನಿಮ್ಮ ನಡುವೆ ಇರುವಂತ ಮಾನವೀಯತೆ. ಇವತ್ತು ಮೌಢ್ಯತೆಗೆ ಒಳಗಾಗ್ತಾ ಇರೋರು ಅನ್ಪಡ್ಗಳಲ್ಲ, ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು ಅಂತ ಹೇಳ್ಕೊಳ್ಳೋರು ಕೂಡ ಇವತ್ತು ಈ ಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗಡೆನೆ ಬರಲ್ಲ. ಕಾರಣ ಅವರಿಗೆ ಭಯ 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 ಭಯ. ಆ ಭಯದಿಂದ ಆತಂಕ ಖಿನ್ನತೆಗೆ ಒಳಗಾಗಿ ತಾವು ಪಡೆದಿರುವಂತಹ ವಿದ್ಯಾರ್ಹತೆಯನ್ನೇ ಮಣ್ಣು ಮಾಡಿ ಒಳಗಡೆ ಕೂತ್ಕೊಳ್ತಾರೆ. ದಯವಿಟ್ಟು ಬುದ್ಧಿವಂತರು ಅಂತ ಹೇಳೋರು, ಪ್ರಗತಿಪರ ಚಿಂತಕರು ಅಂತ ಹೇಳ್ಕೊಳ್ಳೋರು, ನಾವು ವಿದ್ಯಾವಂತರು ಅಂತ ಹೇಳ್ಕೊಳ್ಳೋರು ಮೊದಲು ಭಯಮುಕ್ತರಾಗಿ ಬನ್ನಿ. ಪ್ರಕೃತಿ ದತ್ತವಾಗಿ ನಡೆಯುವಂತ ಈ ಸಹಜ ಕ್ರಿಯೆಯಲ್ಲಿ ನಾವು ಪಾಲ್ಗೊಳ್ಳೋಣ. ಜನ ಹೇಳ್ತಾರೆ ಮನೆಯಲ್ಲಿರುವ ಆಹಾರವನ್ನು ಹೊರಗಡೆಗೆ ಹಾಕಿಂತ, ನೀರನ್ನು ಹೊರಗಡೆಗೆ ಹಾಕಿಂತ. ಮನೆಯಲ್ಲಿರುವ ಆಹಾರವನ್ನು ಹೊರಗಡೆಗೆ ಹಾಕ್ತೀರಿ, ನೀರನ್ನ ಹೊರಗಡೆಗೆ ಹಾಕ್ತೀರಿ. ಹಾಗಾದ್ರೆ ಸಾಗರದಲ್ಲಿರುವ ನೀರನ್ನು ಹೊರಗಡೆಗೆ ಹಾಕಕ್ಕಾಗತ್ತಾ? ತುಪ್ಪವನ್ನ ಹೊರಗಡೆಗೆ ಹಾಕಕ್ಕಾಗತ್ತಾ? ಮನೆಯಲ್ಲಿರುವ ದುಡ್ಡನ್ನ ಹೊರಗಡೆಗೆ ಹಾಕ್ಲಿಕ್ಕೆ ಸಾಧ್ಯ ಆಗತ್ತೆ? ಇದೆಲ್ಲದನ್ನು ಯೋಚನೆ ಮಾಡಬೇಕಾಗುತ್ತೆ. ಮನುಷ್ಯ ಈ ಪ್ರಕೃತಿಯೊಂದಿಗೆ ಹೊಂದಿಕೊಳ್ಳೋದು ಕಲೀರಿ. ಪ್ರಕೃತಿ ಯಾವತ್ತೂ ಮನುಷ್ಯನಿಗೆ ದ್ರೋಹ ಮಾಡಲ್ಲ. ಪ್ರಕೃತಿಗೆ ದ್ರೋಹ ಮಾಡೋರು ಮನುಷ್ಯ ಮಾತ್ರ. ಈ ಭಯಮುಕ್ತ ದೇಶವನ್ನಾಗಿ ಮಾಡೋಣ. ಹುಲಿಕಲ್ ನಟರಾಜ್, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್, ದೊಡ್ಡಬಳ್ಳಾಪುರ. ಹಾಗೆ ಸದಸ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ಕರ್ನಾಟಕ ಸರ್ಕಾರ. ಚಂದ್ರಗ್ರಹಣ ಆಗ್ಲಿ ಸೂರ್ಯಗ್ರಹಣ ಆಗ್ಲಿ, ನಾನು ಇಲ್ಲಿ ಕಳೆದ 14 ವರ್ಷಗಳಿಂದ ಅಂದ್ರೆ 2010ರಿಂದ ಮಾಡ್ತಾ ಇದೀವಿ ನಾವು. ಇದರ ಉದ್ದೇಶ ಏನಂತ ಹೇಳಿದ್ರೆ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸೋದು. ಏನ್ ಅವೇರ್ನೆಸ್? ನಾವ್ ಹೇಳೋದು ನಂಬಿಕೆ. ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ. ಈಗ ಮೊನ್ನೆ ಈ ಜ್ಯೋತಿಷಿಗಳು ಅಂತ ಹೇಳ್ಕೊಂಡಿರೋರು ಫುಟ್ಪಾತಲ್ಲಿ ಗಣಿಶಾಸ್ತ್ರ ನೋಡ್ತಾ ಇದ್ರು. ಅವರು ಇವತ್ತು ಟಿವಿಯಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ಮಹಾನ್ಗಳಾಗ್ಬಿಟ್ಟು ಏನ್ ಹೇಳ್ತಾರೆ? ಹೊರಗಡೆ ಹೋಗ್ಬೇಡಿ, ನೀರು ಕುಡಿಬೇಡಿ, ಊಟ ಮಾಡಬೇಡಿ, ಮುಖ್ಯವಾಗಿ ಹೆಣ್ಮಕ್ಳಿಗೆ, ಅದರಲ್ಲೂ ಕೂಡ ಗರ್ಭಿಣಿ ಹೆಣ್ಮಕ್ಳಿಗೆ 4 ಗೋಡೆ ಬಿಟ್ಟು ಹೋಗ್ಬೇಡಿ ಅಂತ ಹೇಳ್ತಾರೆ. ಅರೆ ಮುಟ್ಟಾಳ್ರೆ, ಗರ್ಭಿಣಿ ಹೆಣ್ಮಕ್ಳಿಗೆ ಆ ಪೇನ್ ನೋವು ಬಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಅವರು ಡಾಕ್ಟರ್ ಮರೆ ಹೋಗ್ಬೇಕು, ಆಸ್ಪತ್ರೆ ಹೋಗ್ಬೇಕು. ನಿಮ್ಮ ಮಾತು ಕೇಳ್ಕೊಂಡು 4 ಗೋಡೆ ಮಧ್ಯೆ ಕೂತ್ಕೊಂಡ್ರೆ ಅವಳಿಗೂ ತೊಂದರೆ ಆಗುತ್ತೆ, ಹೊಟ್ಟೆಲಿರೋ ಕೂಸ್ಗೂ ತೊಂದರೆ ಆಗುತ್ತೆ. ಹಂಗೆ ಹೇಳಕ್ ಹೋಗ್ಬಿಡಿ. ಚಂದ್ರಗ್ರಹಣ ನಡೀತಾ ಇದೆ. ಈ ಚಂದ್ರಗ್ರಹಣದಲ್ಲಿ ದೇವಸ್ಥಾನ ಬಾಗಿಲ ಮುಚ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಗ್ರಹಣಕ್ಕಿಂತ ದೇವ್ರ ದೊಡ್ಡವನು, ದೇವ್ರಕ್ಕಿಂತ ಗ್ರಹಣ ದೊಡ್ಡದು ಅಂತಕ್ಕಂಥ.
ಇದನ್ನ ಯಾಕೆ ಮಾಡ್ತಾರೆ ಅಂತಕ್ಕಂಥ ನಾವು ವಿಚಾರ ಮಾಡಿದಾಗ ಧಾರ್ಮಿಕ ಪಂಡಿತರು ಏನ್ ಮಾಡ್ತಾರೆ, ಚಂದ್ರಗ್ರಹಣ ಬಹಳ ಕೆಟ್ಟದಾಗಿದೆ, ನಿಮ್ಮ ಮೇಲೆ ಬಹಳ ಪ್ರಭಾವ ಬೀಳ್ತದೆ, ಯುದ್ಧಗಳು ಸಂಭವಿಸ್ತವೆ, ನೋವುಗಳು ಹುಟ್ಟುತ್ತವೆ, ಇಲ್ಲ ಸಲ್ಲದ ಒಂದು ವಿಚಾರಗಳನ್ನ ಹೇಳ್ತಾ ಕರ್ಮಕಾಂಡಗಳನ್ನ ಮಾಡಿಸ್ತಾ ಹೋಗ್ತಾರೆ. ಇದ್ರ ಮೂಲಕ ಏನಾಗುತ್ತೆ ಅಂದ್ರೆ ಜನರಲ್ಲಿ ಶೋಷಣೆಯನ್ನ ಮಾಡ್ತಾ ಹೋಗ್ತಾರೆ, ಜನರಲ್ಲಿ ಮೌಢ್ಯ ತುಂಬತಾ ಹೋಗ್ತಾರೆ. ಇವುಗಳ ದೇವಸ್ಥಾನ ಬಾಗಿಲು ಮುಚ್ಚಬೇಕು ಅಂತ ಹೇಳ್ತಾರೆ. ಇದನ್ನ ಸಂವಿಧಾನ ಪರಿಚ್ಛೇದ 51H ಪ್ರಕಾರ ಮಾಧ್ಯಮಗಳು ಏನ್ ಮಾಡ್ಬೇಕಾಗಿತ್ತು, ವೈಜ್ಞಾನಿಕ ಚಿಂತನೆ, ವೈಚಾರಿಕ ಚಿಂತನೆ ಹರಡಬೇಕಾಗಿತ್ತು. ಆದ್ರೆ ಇವತ್ತು ಅದನ್ನ ಮಾಡ್ತಾ ಇಲ್ಲ. ಜ್ಯೋತಿಷ್ಯಗಳನ್ನ, ಧಾರ್ಮಿಕ ಮುಖಂಡರನ್ನ ಕರೆಸಿಬಿಟ್ಟು ಪುಂಖಾನುಪುಂಖವಾಗಿ ಆ ಪುರಾಣಗಳ ಬಗ್ಗೆ ಮಾತಾಡ್ತವೆ. ಆದ್ರೆ ಬಸವಣ್ಣವ್ರು ಹೇಳ್ತಾರೆ, ಬಸವಣ್ಣರ ದೇವರು ಎಂಥದ್ದು ಅಂತಂದ್ರೆ ಗ್ರಹಣಕ್ಕೆ ಹೆದರದ ದೇವರು. ಯಾಕೆ ಹೆದರದ ದೇವರು ಅಂತಂದ್ರೆ ಅಲ್ಲಿ ಶರಣರ ದೇವರಿಗೆ ಭಯ ಇಲ್ಲ, ಅಲ್ಲಿ ಅರಿವು ಇದೆ, ಅಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬ ವೈಜ್ಞಾನಿಕ ವೈಚಾರಿಕ ಅರಿವು ಶರಣರ ವಚನಗಳಲ್ಲಿದೆ. ಮತ್ತೆ ಶರಣರ ಗುಡಿಗೆ ಬಾಗಿಲೂ ಇಲ್ಲ, ಶರಣರ ಗುಡಿಯೂ ಇಲ್ಲ. ಹಾಗಾಗಿ ಅವರು ಗ್ರಹಣವನ್ನು ಪ್ರಶ್ನೆ ಮಾಡ್ತಾರೆ. ಅದೇ ತರ ಶರಣರು ಏನ್ ಮಾಡ್ತಾರೆ, ದೇವರನ್ನ ವೈಯಕ್ತಿಕಗೊಳಿಸ್ತಾರೆ, ಅರಿವನ್ನ ಜಾಗತೀಕರಣಗೊಳಿಸ್ತಾರೆ. ಅದನ್ನೇ ನಮ್ಮ ಮಡಿವಾಳ ಮಾಚಿದವ್ರು ಹೇಳ್ತಾರೆ, ಏನಂತಾರೆ, ದ್ವೇಷ, ಸುಳ್ಳು, ಪುರೋಹಿತಾಚಾರಗಳಿಂದ ಇಂಥ ವಿಚಾರ ಬಿತ್ತದಿಂದ ದೂರ ಇರಿ, ನೀವು ಶಿವಪಥದಲ್ಲಿ ಸಾಗಿ, ಅಂದ್ರೆ ಅಭಿವೃದ್ಧಿಯ ಪಥದಲ್ಲಿ ಸಾಗಿ. ಇವತ್ತು ಚಂದ್ರಗ್ರಹಣದ ಸಂದರ್ಭದಲ್ಲಿ ಇದರಿಂದ ಏನು ಆಗಲ್ಲ, ಜನಗಳಿಗೇನು ತೊಂದರೆ ಆಗಲ್ಲ. ನಿಮ್ಮನ್ನ ಶತಮಾನಗಳಿಂದ ಮೂರ್ಖರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಪುರೋಹಿತ ಶಾಹಿಗಳು ಅನ್ನೋ ಮಾತನ್ನ ಒಂದು ಸಂದೇಶ ಕೊಡೋದಕ್ಕೆ ನಮ್ಮ ನಡಿಗೆ ವೈಜ್ಞಾನದೆಡೆಗೆ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನೂರಾರು ಜನ ಬರ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಅವ್ರು ಹೇಳಿದ ಲಕ್ಷ ರೂಪಾಯಿ, 100 ರೂಪಾಯಿ, ಸಾವಿರಾರು ರೂಪಾಯಿಗಳನ್ನ ವಸೂಲ್ ಮಾಡ್ತಾರೆ. ಅಂತಲ್ಲೇನು ಮಾಡಬೇಡಿ ಅಂತ ನಾವು ಹೇಳ್ತೀವಿ. ವಿಜ್ಞಾನ ಇಷ್ಟು ಮುಂದುವರೆದ್ರು ಕೂಡ ಅದನ್ನ ಬದಿಗೊತ್ತಿ ವಿದ್ಯಾವಂತರು ಕೂಡ ಮೌಢ್ಯತೆ ಕಡೆಗೆ ಹೋಗ್ತಾ ಇದ್ದಾರೆ. ಅದು ಹೋಗ್ಬೇಕು. ನೀವು ಏನೆಲ್ಲ ಅವ್ರು ಹೇಳೋದನ್ನೆಲ್ಲ ನೀವು ಕೇಳಕ್ ಹೋಗ್ಬೇಡಿ. ಯಾಕೆಂದ್ರೆ ನಮ್ ಸ್ವಂತ ಬುದ್ಧಿ ಇದೆ, ಓದ್ಕೋಬೇಕು. ವಿಜ್ಞಾನಿಗಳು ಏನ್ ಹೇಳ್ತಾ ಇದ್ರೆ ಅದನ್ನ ನಂಬಬೇಕು. ಮತ್ತು ನಮ್ಮ ಅನುಭವ ನಮಗೆ ಮುಖ್ಯ, ಅವ್ರ ಅನುಭವ ನಾವು ಹೊರಬಾರ್ದು.